ಜಾಸ್ತಿ ಅದಾವ್ರಿ, ಅದಕ್ಕೆ ನೋಡಿದರೆ ಕಡಿಮೆ ಇದೆ ಸರ್. ಇದಕ್ಕೆ ಸುಮಾರು ಇದ್ರ ಎಣಿಸ್ಬೋದು ರೀ. ಇದು ಒಂದು ಹಗಿ ರೀ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 32 33 34 35 36 37 38 39 40 41 42 43 44 ಸರ್. 44ರಲ್ಲಿ ಹೋಗ್ಲಿ 5 ಹೋಗ್ಲಿ 40 ಹಿಡಿಯೋಣ ರೀ. ಇದು ಭೂವಸ್ತ್ರ ಗ್ರೋ ಮ್ಯಾಜಿಕ್ ಎಮೈ ಸ್ಪ್ರೇ ಏನು ಹಾಕ್ಲಾರ್ದ್ರಿ. ಇದು ಬಾಜು ಹೊಲ ರೀ. ಹೌದು. 1 2 3 4 4 5 6 7 8 9 10 11 12 13 14 15 16 17 18 19 20 21 22 23 24 25 ಅದ ಸರ್. ಇದು ಏನಿದೆ, ಇದು ಬಾಜು ಹೊಲ. ಇದು ಹಾಕ್ಲಾರ್ದು ಈ ಹಾಕಿದ ಹೊಲಕ್ಕೆ ಇಂಡಿಯಾ ಗ್ರೋ ಕಂಪ್ನಿದು ಭೂವಸ್ತ್ರ ಅಂತೇಳಿ ಗೊಬ್ಬರ ಹಾಕಿದ್ದು ಸರ್. ಆಮೇಲೆ ಇದಕ್ಕೆ ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಅಂತೇಳಿ ಬರುತ್ತೆ ಸಿರಾಪು. ಆಮೇಲೆ ಒಂದು ಎಮ್ ಐ ಸ್ಪ್ರೈ ಒಂದೇ ಸಲ ಕೊಟ್ಟಿರೋದು ಸರ್. ಎಣ್ಣೆ ಇಲ್ಲ, ಒಂದೇ ಎಣ್ಣೆ ಸಿರಾಪ್ ಕೊಟ್ಟಿರೋದು. ಅವಕ್ಕೂ 3 ಗೊಬ್ಬರ ಆಗ್ಯಾವ್ರಿ, 3 ಎಣ್ಣೆ ಆಗ್ಯಾವ್ರಿ ಆ ಹೊಲಕ್ಕೆ, ಬಾಜು ಹೊಲಕ್ಕೆ. ಇದಕ್ಕೆ ಇರೋದು 25 26 ಅದಾವ್ರಿ. ಇದಕ್ಕೆ 45 44 ಗ್ರೋ ಮ್ಯಾಜಿಕ್ ಬಳಸಿದ್ದು 44. ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಇಲ್ಲಿ ಒಂದು ಗೆದ್ಲಮರಿ ತಾಂಟ ಅನ್ನೋ ಒಂದು ಊರಿಗೆ ಬಂದಿದ್ದೇವೆ. ನಾವಿಲ್ಲಿ ಭೂವಸ್ತ್ರ ಗ್ರೋ ಮ್ಯಾಜಿಕ್ ಎಮ್ ಐ ಸ್ಪ್ರೇ ಅನ್ನೋ ಒಂದು ಔಷಧಿನ ಕೊಟ್ಟಿದ್ದೀವಿ ಲಕ್ಷ್ಮಣ ಅನ್ನೋ ಒಂದು ರೈತರಿಗೆ. ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ತುಂಬ ಚೆನ್ನಾಗಿರೋ ಬೆಳವಣಿಗೆ ನೋಡ್ಬೋದು. ಆ್ಯಕ್ಚುಲಿ ಇದಕ್ಕೆ ಭೂವಸ್ತ್ರ ಹಾಕಿದ್ದಾರೆ, ಗ್ರೋ ಮ್ಯಾಜಿಕ್ ಎಮ್ ಐ ಸ್ಪ್ರೇ ಎರಡೂ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಭೂವಸ್ತ್ರ ಗ್ರೋ ಮ್ಯಾಜಿಕ್ ಎಮ್ ಐ ಸ್ಪ್ರೇ ಏನೋ ಹಾಕಿಲಾರ್ದಂಥ ಇದು ಭತ್ತ ಅಂತ ಹೇಳ್ಬೋದು. ಇದರದ್ದು ಒಂದು ಅನುಭವನ ನಮ್ಮ ರೈತರೇ ನಿಮಗೆ ತಿಳಿಸ್ಕೊಡ್ತಾರೆ, ಕೇಳ್ಬೋದು. ನಮಸ್ಕಾರ ರೈತ. ನಮಸ್ಕಾರ. ಇದು ಗ್ರೋ ಮ್ಯಾಜಿಕ್ ಹಾಕಿದ್ವಲ್ರಿ ಸರ್. ಇಷ್ಟು ದಿನ ಯಾವಾಗ ಹಾಕಿದ್ವಿ, ಯಾವ ಬೆಳೆ ಚೆನ್ನಾಗಿ ಬಂದಿಲ್ಲ. ಈ ವರ್ಷ 2 ಗೊಬ್ಬರ ಹಾಕಿವಲ್ಲ, ಈ ಗ್ರೋ ಮ್ಯಾಜಿಕ್ ಹಾಕಿದ್ದು ಒಂದೇ ಸಲ ಎಣ್ಣೆ ಹೊಡೆದ್ವಿ, ಈ ಥರ ಬಂದದ್ರಿ. ಅದಕ್ಕೆ ಇದು ಉತ್ತಮನೇ ನಮ್ಗೆ ರೈತರಿಗೆ ಚಲೋ ಕಾಣಕತ್ತದ್ರಿ. ಅದಕ್ಕೆ ಮುಂದೆ ಈಗ ಒಡಿಗೆ ಬಂದದ್ರಿ ಬೆಳೆ. ಮುಂದೆ ಇನ್ಮೇಲೆ ಏನದ ಬೂದಿ ರೋಗ ಒಂದು, ದ್ಯಾಮಿ ಒಂದು, ಹಸರುಳ ಒಂದು, ಈ 3 ಕಂಟ್ರೋಲ್ ಆದ್ರೆ ಆಯ್ತು ರೀ, ಬೆಳೆ ಪಾಸ್ ಆಗ್ತದೆ. ರೈತ ಬಾಂಧವರು ನೋಡ್ಬೋದು ನೀವೇ. ಆ್ಯಕ್ಚುಲಿ ಈ ಒಂದು ಭೂವಸ್ತ್ರ ಗ್ರೋ ಮ್ಯಾಜಿಕ್ ಎಮ್ ಐ ಸ್ಪ್ರೇ ಕೊಡ್ಲಾರಂಥ ಒಂದು ಭತ್ತ ಒಂದು ತಿಂಗಳ ಮುಂಚೆನೇ ಅವರು ಆಲ್ರೆಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಅವು ಯಾವ ನಮಗೆ ಬಳಸಿಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟು. ಬಟ್ ಆದರೂ ಅವ್ರ ಬೇರುಗಳು ಮಾತ್ರ ಇನ್ನೂ ಚಿಕ್ಕವಿದ್ದಾವೆ, ಅಷ್ಟು ಬೆಳವಣಿಗೆ ಇಲ್ಲ. ಬಟ್ ಇಲ್ಲಿ ಭೂವಸ್ತ್ರ ಹಾಕಿದ್ದಂತ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬೇರುಗಳು ಆಳವಾಗಿ ಹೋಗಿದ್ದಾವೆ ಮತ್ತು ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಇದೆ. ನೀವು ಇಲ್ಲೇ ಅರ್ಥ ಮಾಡ್ಕೋಬೋದು. ತುಂಬ ಜಾಸ್ತಿ ಅಂದ್ರೆ ಈ ಒಂದು ಯಾವುದಿದು ನಾವು ಕೊಡ್ತೀವಲ್ಲ ಗೊಬ್ಬರ, ಯಾವುದ್ರ ಇದು ಯೂರಿಯಾ ಮತ್ತು ಪೊಟ್ಯಾಶು 20-20 ಇವನ್ನೆಲ್ಲ ಕೊಡೋದ್ರಿಂದ ರೈತರು ಹೊಲಗಳು ಹಾಳಾಗ್ತಾ ಇದ್ದಾವೆ ಮತ್ತು ಇಳುವರಿ ಕೂಡ ಜಾಸ್ತಿ ಬರ್ತಾ ಇಲ್ಲ. ಈಗಿರೋದ್ರಿಂದ ಎಲ್ಲರೂ ಒಂದು ಈ ಥರ ಒಂದು ಭೂವಸ್ತ್ರ ಗ್ರೋ ಮ್ಯಾಜಿಕ್ ಎಮ್ ಐ ಸ್ಪ್ರೇ ಈ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಬಳಸೋ ಮುಖಾಂತರ ಉತ್ತಮ ಇಳುವರಿ ಪಡೀರಿ. ಈ ಔಷಧಿ ಕೊಟ್ಟಂಥ ನಮ್ಮ ಲೀಡ್ರ್ ಅಂತ ಹೇಳ್ಬೋದು ತಿಪ್ಪಣ್ಣ ಸರ್, ಅವರು ಕೂಡ ಒಂದು ಹೇಳ್ತಾರೆ, ಅನುಭವ ಕೇಳ್ರಿ. ತಿಪ್ಪಣ್ಣ ಸರ್ ಹೆಂಗೆ ಅನ್ಸಿತ್ತು ಸರ್ ಇದನ್ನು ಹಾಕಿದ್ಮೇಲೆ? ಸರ್ ಇದನ್ನು ನಾನು ಫಸ್ಟ್ ಅನುಭವ ನಾನು ದೇವದುರ್ಗ ಹತ್ರ ಒಬ್ರು ಹಾಕಿದ್ರು. ಸರ್ ಹೇಳಿದರು, ದೇವದುರ್ಗ ಹತ್ರ ಒಬ್ರು ನಮ್ಮ ಅಲ್ಲಿಂದ ಪ್ಲ್ಯಾನ್ ತೊಗೊಂಡು ಆಮೇಲೆ ನಾನು ಮಾಡೋಣ, ಬೇರೆಯವ್ರಿಗೆ ಕೊಟ್ಟರೆ
ಗೊತ್ತಾಗಲ್ಲ, ಅವ್ರ ಅನುಭವ ಆಗಲ್ಲ ಅಂತೇಳಿ ನಾನು ಸ್ವಂತ ನಮ್ಮ ಮಾವನ ಹೊಲದಲ್ಲಿ ತಂದು ಅದನ್ನು ಪ್ರಯೋಗ ಮಾಡಿದ್ದೀವಿ ರೀ. ಹಾಂ ಸರ್. ಅವರು ನಂಬಕ್ಕೆ ತಯಾರಿಲ್ಲ, ಅದೇನು ಬರುತ್ತೆ ಬಿಡಪ್ಪ, ನಾವೆಲ್ಲ ರಗಡ ಖರ್ಚು ಮಾಡಿ 50,000 70,000 ಹೋಗುತ್ತೆ ನಮ್ಗೊಂದು ಬೆಳೆಗೆ, ಇದನ್ನ ಹಾಕಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಏನು ಹಾಕು ಏನಾರ ಅದು ಬೆಳೆ ಏನು ನಷ್ಟ ಏನೋ ರೂಪಾಯಿ ಆದರೆ ನಾನು ಅದ್ರ ಜವಾಬ್ದಾರಿ ನಾನು ಕೊಡ್ತೀನಿ ಅಂತೇಳಿ ಅಂದಾಗ ಅವರು ಒಂದು ಧೈರ್ಯದ ಮೇಲೆ ಹಾಕಿದರು. ಫಸ್ಟ್ ಭೂವಸ್ತ್ರ ರೀ ಎಕರೆಗೂ 4 kg, 2 ಎಕರೆ ಇತ್ತು 8 kg ಕೊಟ್ಟಿದ್ದೀವಿ ರೀ. ಆಮೇಲೆ 2ನೇ ಗೊಬ್ಬರಕ್ಕೂ 2 kg ಕೊಟ್ಟಿವಿ ರೀ. 2 ಎಕರೆಗೂ 4 kg ಕೊಟ್ಟಿವಿ ರೀ. ಫಸ್ಟ್ 8 kg ಕೊಟ್ಮೇಲೆ ಮತ್ತೆ 2 ಎಕರೆಗೂ 4 kg ಕೊಟ್ಟಿವಿ ರೀ. ಕೊಟ್ಟಾದ್ಮೇಲೆ ನಾವು ಬಂದ ಮ್ಯಾಕೆ ಒಂದು ವಾರದ ಮ್ಯಾಕೆ ಇದು ಏನು ಬರ್ತಾ ಇಲ್ಲಲ್ಲಪ್ಪ, ಇದು ಏನಿದು ಕೊಟ್ಟು ಮತ್ತೆ ಗೊಬ್ಬರ ತಂದು ಹಾಕೋಮೇನೋ ಅಂತಂದು ಒಂದು ವಾರ ಬಿಟ್ಟು ಕೇಸಿ ನೋಡಿದ್ರೆ ಅದ್ರ ಆಕಾರನೇ ಚೇಂಜ್ ಆಗ್ಬಿಡ್ತು ರೀ. ಅದು ಬಾಜು ಪಕ್ಕದ ಹೊಲ ನೋಡ್ರಿ, ಅದು 1 ತಿಂಗಳ ಮುಂಚೆ ನಾಟಿ ಮಾಡಿರೋದು ರೀ. 1 ತಿಂಗಳ ಆದಮೇಲೆ 20-25 ದಿವಸ ಆದಮೇಲೆ ಇದನ್ನ ನಾಟಿ ಮಾಡಿರೋದು ರೀ. ಇದು ಅದಕ್ಕಿಂತ ಗ್ರೋತ್ ಆಗಿ ಬರ್ತಾ ಇದೆ. ಆಮೇಲೆ ಅದ್ರ ತೆನೆಗಳು ಜಾಸ್ತಿ ನೋಡಿ ಸರ್, ಏನು ಮಾಡಿದ್ರೆ ಇಷ್ಟೇ ಇದೆ, ಬೇರಿಲ್ಲ. ಇದರ ನೋಡಿ ಈ ನಮೂನೆ ಬರ್ತಾ ಇದೆ. ಹಾಗಾಗಿ ಇದನ್ನು ಎಲ್ಲ ರೈತರು ಇದನ್ನು ಉಪಯೋಗಿಸಿ ಬೆಳೆಸಿ ಆರ್ಗ್ಯಾನಿಕ್ ವಿಷಕಾರಿ ಮುಕ್ತವನ್ನು ಮಾಡೋಣ ನಮ್ಮ ಭಾರತವನ್ನು. ನಮ್ಮ ಎಲ್ಲ ರೈತರಿಗೆ ನಾವು ವಿಷವನ್ನು ತಿನ್ನೋದು ಬಿಟ್ಟು ನಾವು ಭೂಮಿ ತಾಯಿಗೂ ವಿಷ ತಿನ್ನಿಸ್ತಾ ಇದ್ದೀವಿ. ಈ ಥರ ಇವೆಲ್ಲ ಪ್ರಾಡಕ್ಟ್ಗಳು ಬಳಸಿ ಎಲ್ಲರೂ ಉತ್ತಮ ಇಳುವರಿ ಪಡೀರಿ ಅಂತ ನಾವು ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.